ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಏನು ಮಾಡ್ತಿದ್ದೀನಿ ಅಂತಪ್ಪ, ನಾನೆಲ್ಲ ನನ್ನ ತಂಗಿ ಮಾಡ್ತಿರೋದು. ಸೊ ಏನು ಮಾಡ್ತಿದ್ದಾಳೆ ಅಂತಂದರೆ ಫ್ರೂಟ್ ಸಾಲಿಡ್ ಮಾಡ್ತೀನಿ ಅಂತ ಹೇಳಿದ್ದು. ಸೊ ಅದು ಬ್ಲಾಗ್ ಮಾಡ್ಕೊಳ್ಳೋಣ ಅಂತ ಇವತ್ತು ನಮ್ಮ ಮನೆ ಕಿಚನಲ್ಲಿ ಇದ್ದೀನಿ. ಸೊ ಅಲ್ಲಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಅವಳು ಯಾವ ಥರ ಫ್ರೂಟ್ ಸಾಲಿಡ್ ಮಾಡ್ತಾಳೆ, ಏನು ಮಾಡ್ತಾಳೆ, ಹೇಗಿರುತ್ತೆ ಅಂತ ನೋಡೋಣ ಇವತ್ತು. ಸೊ ಇದು ಫ್ರೂಟ್ ಸಾಲಿಡ್ ಬಂದು ಸಿಂಪಲ್ಲಾಗಿ, ಈಸಿಯಾಗಿ, ಕ್ವಿಕ್ಕಾಗಿ ಮನೆಯಲ್ಲೇ ಮಾಡ್ಕೋಬೋದು. ಸೊ ಅದನ್ನು ರೆಸಿಪಿ ನಿಮಗೆ ಶೇರ್ ಮಾಡೋಣ ಅಂತ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಈ ವ್ಲಾಗ್ನ ಎಂಡ್ವರೆಗೂ ನೋಡಿ. ಫ್ರೂಟ್ ಸಲಾಡ್ ಮಾಡೋಕ್ಕೆ ನಾವು 3/4 ಲೀಟರ್ ಮಿಲ್ಕ್ ತೊಗೊಂಡಿದ್ದೀವಿ. ನಾವು ಸ್ವಲ್ಪ ಮಾಡ್ಕೋತಿರೋದ್ರಿಂದ ನಾವು 3/4 ಲೀಟರ್ ತೊಗೊಂಡಿದ್ದೀವಿ. ನಿಮಗೆ ಜಾಸ್ತಿ ಬೇಕು ಅಂದರೆ ನೀವು ಸ್ವಲ್ಪ ಜಾಸ್ತಿ ಮಿಲ್ಕ್ನ ತೊಗೋಬೋದು. ಸೊ ಒಂದು ಪಾತ್ರೆಲಿ ಕಾಯಕ್ಕೆ ಇಡಬೇಕು. ಅದು ಚೆನ್ನಾಗಿ ಕುದಿಬೇಕು, ಉಪ್ಪು ಬರೋಕ್ಕೆ ಬಿಡಬಾರ್ದು. ಕುದಿತಾ ಇರೋಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಕುದಿಸ್ಬೇಕು ಹಾಲನ್ನ. ನೆಕ್ಸ್ಟು ಇದಕ್ಕೆ ಕಸ್ಟರ್ಡ್ ಪೌಡರ್ ಆ್ಯಡ್ ಮಾಡಬೇಕು. ಅಂಗಡಿ ಕೂಡ ಸಿಗುತ್ತೆ ಕಸ್ಟರ್ಡ್ ಪೌಡರು. ಅಂಗಡಿಲಿ ನಿಮ್ಗೆ ತರೋಕ್ಕಾಗಿಲ್ಲ ಅಂತಂದರೆ ಮನೇಲಿ ಕೂಡ ಪ್ರಿಪೇರ್ ಮಾಡ್ಕೋಬೋದು. ಮನೇಲಿ ಯಾವ ಥರ ಮಾಡ್ಕೊಳ್ಳೋದು ಅಂತಂದರೆ 1/2 ಕಪ್ ಶುಗರ್ ಹಾಕಬೇಕು. 1/2 ಕಪ್ ಶುಗರ್ಗೆ ಏಲಕ್ಕಿ ಪುಡಿ ಇದ್ದರೆ ಏಲಕ್ಕಿ ಪುಡಿ ಹಾಕಿ, ಏನಾದರೂ ಏಲಕ್ಕಿ ಪುಡಿ ಇಲ್ಲ ಅಂತಂದರೆ ಏಲಕ್ಕಿನೇ ಕೂಡ ಹಾಕ್ಬೋದು. ಹಾಕಿ ಎರಡನ್ನೂ ಕೂಡ ಫಸ್ಟು ಪೌಡರ್ ಮಾಡ್ಕೋಬೇಕು. ಸೊ ಮನೇಲಿ ಕಸ್ಟರ್ಡ್ ಪೌಡರ್ ಸಿಂಪಲಾಗಿ ಈಸಿಯಾಗಿ ಮಾಡ್ಕೋಬೋದು ನಾವೇ. ಸೊ ನಾವು ಮನೇಲಿ ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ. ಇದು ಚೆನ್ನಾಗಿ ಪೌಡರ್ ಫುಲ್ ಸಾಫ್ಟಾಗಿ ಆಗಬೇಕು. ಪೌಡರ್ ಆಗಿದ ನಂತರ ಇದಕ್ಕೆ 1/4 ಕಪ್ಪು ಕಾರ್ನ್ಫ್ಲೋರ್ ಹಾಕ್ತೀವಿ. 1/4 ಕಪ್ಪು ಕಾರ್ನ್ಫ್ಲೋರು, ಹಾಕಿದ ನಂತರ ನಾವು ಸ್ವಲ್ಪ ಫುಡ್ ಕಲರ್ ಹಾಕಿದ್ದೀವಿ. ಏನಕ್ಕೆ ಅಂದರೆ ಲೈಟಾಗಿ ಒಂಚೂರು ಕಲರ್ ಬರಲಿ ಅನ್ನೋ ಒಂದು ರೀಸನ್ಗೆ ಸ್ವಲ್ಪ ಲೈಟಾಗಿ ಹಾಕ್ಕೊಂಡಿದ್ದೀವಿ. ಅದನ್ನು ವಿಡಿಯೋದಲ್ಲಿ ತೋರ್ಸೋಕ್ಕಾಗಿಲ್ಲ. ಸೊ ಅದಾದಮೇಲೆ ಮಿಲ್ಕ್ ಪೌಡರ್ ಸಿಗುತ್ತಲ್ವ, ಅಂಗಡಿಯೆಲ್ಲ ಸಿಗುತ್ತೆ ಇದು. ಮಿಲ್ಕ್ ಪೌಡರ್ನ 1/4 ಕಪ್ ಮಿಲ್ಕ್ ಪೌಡರ್ ಹಾಕ್ಕೋಬೇಕು. ಕಪ್ ಮಿಲ್ಕ್ ಪೌಡರ್ ಹಾಕ್ಕೊಂಡು ಇಷ್ಟು ನಾವೇನೇನು ಹಾಕಿದ್ದೀವಿ, ಸೊ ಫಸ್ಟ್ ಮಾಡಿದ್ದಲ್ಲ ಪೌಡರ್, ಆ ಪೌಡರ್ ಜೊತೆಗೆ ಇವೆರಡು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ನಾವು ಮತ್ತೆ ಇನ್ನೊಂದ್ಸಲ ಪೌಡರ್ ಮಾಡ್ಕೊಬೇಕು. ಕಸ್ಟರ್ಡ್ ಪೌಡರ್ನ ಈಸಿಯಾಗಿ ಮನೇಲಿ ಪ್ರಿಪೇರ್ ಮಾಡ್ಕೋಬೋದು. ಅಂಗಡಿ ತರಬೋದು. ಅಂಗಡಿಲಿ ತರೋಕ್ಕಾಗಿಲ್ಲ ಅಂದರೆ ಈಸಿಯಾಗಿ ಮನೇಲೇ ಮಾಡ್ಕೋಬೋದು. ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ವಿ. ಜಾಸ್ತಿ ಆದರೂ ಏನೂ ಪ್ರಾಬ್ಲಮ್ ಆಗೋಲ್ಲ. ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಮಡಗ್ಬೋದು. ಕುದಿತಾರೋ ಹಾಲ್ಗೆ ಕೇಸರಿ ಹಾಕ್ತಾಯಿದ್ದೀವಿ. ಸ್ವಲ್ಪ ಕೇಸರಿ ಹಾಕಿದ್ರೆ ಸಾಕು. ಮತ್ತು ಹಾಲು ಕುದಿಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಬೇಕು. ಸೊ ಕೇಸರಿ ಹಾಕಾದ್ಮೇಲೆ 2 ಟೇಬಲ್ ಸ್ಪೂನ್ ಶುಗರ್ ಆ್ಯಡ್ ಮಾಡಬೇಕು. ಮತ್ತು ನಾವು ಆಲ್ರೆಡಿ ಕಸ್ಟರ್ಡ್ ಪೌಡ್ರಲ್ಲಿ ಶುಗರ್ ಹಾಕಿರ್ತೀವಿ. ಸೊ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕು. ಸೊ ಶುಗರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ನೋಡಿ, ಫ್ರೂಟ್ ಸಲಾಡ್ ನನ್ನ ತಂಗಿನೇ ಮಾಡ್ತಾಯಿದ್ದಿದ್ದು. ಕ್ಯಾಮ್ರಾ ಮುಂದೆ ಮಾತಾಡೋ ಅಂದರೆ ಅವ್ಳು ಮಾತಾಡೋಲ್ಲ ಅಂತ ನಾಚ್ಕೊತಾ ಇದ್ಲು. ನಾವು ಮಾಡ್ತಿರೋ ಹಾಲು 3/4 ಲೀಟ್ರಿಗೆ ಅಷ್ಟೇ ತೊಗೊಂಡಿರೋದು. ನಿಮ್ಗೆ ಜಾಸ್ತಿ ಬೇಕು ಜಾಸ್ತಿ ಮಾಡ್ಕೋಬೋದು. ನಾವು ಸ್ವಲ್ಪನೇ ಮಾಡ್ಕೊತೀವಿ, ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ತಾಯಿಲ್ಲ. 3/4 ಲೀಟ್ರ್ ಹಾಲು ತೊಗೊಂಡಿದ್ದೀವಿ ನಾವು. ಇವಾಗ ಹಾಲು ಕುದಿ ಬಂದಿದೆ. ಒಂದು ಬೌಲ್ಗೆ ತಣ್ಣಗಿರೋ ಹಾಲು ತಗೋಬೇಕು. ಬಿಸಿ ಇರೋ ಹಾಲಿಗೆ ಕಸ್ಟರ್ಡ್ ಪೌಡ್ರ್ ಮಿಕ್ಸ್ ಮಾಡಿದ್ರೆ ಲಂಪ್ಸ್ ಥರ ಬಂದ್ಬಿಡುತ್ತೆ, ಗಂಟು ಥರ. ಅದಕ್ಕೆ ತಣ್ಣಗಿರೋ ಹಾಲಿಗೆ 3 ಸ್ಪೂನ್ ಕಸ್ಟರ್ಡ್ ಪೌಡ್ರ್, ಬರೀ 3/4 ಲೀಟ್ರಿಗಲ್ವಾ, ಅದಕ್ಕೆ 3 ಸ್ಪೂನ್ ಕಸ್ಟರ್ಡ್ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ನಾವು ಪೌಡ್ರ್ ಜಾಸ್ತಿ ಮಾಡ್ಕೊಂಡಿದ್ದೀವಿ. ನಿಮಗೆ ಬೇಕು ಅಂದರೆ ನೀವು ಕಮ್ಮಿನೇ ಮಾಡ್ಕೋಬೋದು. ಇದಕ್ಕೆ 2 ಸ್ಪೂನ್ ಆ್ಯಡ್ ಮಾಡಿದ್ದಾಳೆ. ಈಗ 3 ಸ್ಪೂನ್ ಹಾಕಾಯ್ತು ಇದಕ್ಕೆ. ಸೊ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಗಂಟು ಇರಬಾರ್ದು, ಆ ಥರ ಮಿಕ್ಸ್ ಮಾಡ್ಕೋಬೇಕು. ಒಟ್ಟಿಗೆ ಒಂದೇ ಸತಿ ಹಾಕ್ಬಾರ್ದು. ಒಂದು ಸ್ವಲ್ಪನೇ ಹಾಕಿ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಒಟ್ಟಿಗೆ ಹಾಕಿದ್ರೆ ಏನಾಗುತ್ತೆ? ಒಟ್ಟಿಗೆ ಹಾಕಿದ್ರೆ ಅದು ಕಾರ್ನ್ಫ್ಲೋರ್ ಅಲ್ವಾ, ಕೆಳಗೆ ಕೂತ್ಕೊಬಿಟ್ಟು ಗಂಟು ಮಿಕ್ಸ್ ಮಾಡ್ತೀನಿ ಕೊಡಿ. ಹಾಕು ಹಾಕು. ನೋಡಿ, ಇದರ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಇಲ್ಲಾಂದರೆ ಅದು ಕಾರ್ನ್ಫ್ಲೋರ್ ಬಂದು ಗಟ್ಟಿಯಾಗಿ ಹೋಗ್ಬಿಡುತ್ತೆ. ಇದು ಬಾಯ್ಲ್ ಆಗ್ತಾ ಯಾವ ಥರ ಆಗ್ತಿದೆ ನೋಡಿ, ಮಿಲ್ಕು ತುಂಬ ಥಿಕ್ನೆಸ್ ಬರ್ತಿದೆ, ತುಂಬ ಗಟ್ಟಿ ಆಗ್ತಿದೆ. ಸೊ ಈ ಥರ ಇದ್ದರೆ ಫ್ರೂಟ್ ಸಲಾಡ್ಗೆ ತುಂಬ ಚೆನ್ನಾಗಿರುತ್ತೆ. ನಾವು ಯಾವ್ಯಾವ ಫ್ರೂಟ್ಸ್ ತೊಗೊಂಡಿದ್ದೀವಿ ಅಂತ ಅಂದರೆ ಪೊಮೊಗ್ರನೇಟು, ಬನಾನಾ, ಆ್ಯಪಲ್ಲು, ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀವಿ. ಡ್ರೈ ಫ್ರೂಟ್ಸಲ್ಲಿ ಬಾದಾಮಿ ಮತ್ತು ಗೋಡಂಬಿ ತೊಗೊಂಡಿದ್ದೀವಿ. ನಿಮಗೆ ಬೇಕು ಅಂದರೆ ಪೈನಾಪಲ್, ಪಪ್ಪಾಯ ಕೂಡ ಆ್ಯಡ್ ಮಾಡ್ಬೋದು. ಜೊತೆಗೆ ಆರೆಂಜ್ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ನಾವು ಸದ್ಯಕ್ಕೆ ಇಷ್ಟೇ ತೊಗೊಂಡಿರೋದು. ಇದು ಮಿಲ್ಕು ಫುಲ್ಲು ಕೂಲ್ ಆದಮೇಲೆ ನೀವು ಫ್ರೂಟ್ಸ್ನ ಆ್ಯಡ್ ಮಾಡಬೇಕು. ಅದಕ್ಕೂ ಮುಂಚೆ ಹಾಕಬಾರ್ದು. ಬಿಸಿ ಇದ್ದಾಗ ಯಾವುದೇ ಕಾರಣಕ್ಕೂ ಫ್ರೂಟ್ಸ್ನ ಆ್ಯಡ್ ಮಾಡಬಾರ್ದು. ಸೊ ಫುಲ್ಲು ತಣ್ಣಗಾದ್ಮೇಲೆ
ಫ್ರೂಟ್ಸ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ನೀವೇ ನೋಡ್ಬೋದು ಹಾಲು ಯಾವ ಥರ ಗಟ್ಟಿಯಾಗಿದೆ, ಯಾವ ಥರ ಥಿಕ್ನೆಸ್ ಬಂದಿದೆ ಅಂತ. ಸೊ ಇದು ಮನೇಲಿ ಈಸಿಯಾಗಿ ಬೇಗ ಮಾಡ್ಕೋಬೋದು. ನನಗಂತೂ ತುಂಬ ಇಷ್ಟ ಇದು. ನೋಡಿ ಫ್ರೂಟ್ಸ್ ಹೊಳಿ ಯಾವ ಥರ ಬಂದಿದೆ ಅಂತ ನೋಡಿ. ಸೊ ಈಸಿಯಾಗಿ ಕ್ವಿಕ್ಕಾಗಿ ಬೇಗ ಮನೆ ಮಾಡ್ಕೋಬೋದು. ಸೊ ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಿಲ್ಲ, ಕಮ್ಮಿ ಇಂಗ್ರೀಡಿಯೆಂಟ್ಸೇ. ಸೊ ಇದಕ್ಕೆ ನಾವು ಐಸ್ ಕ್ರೀಮ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಫ್ರೀಸರಲ್ಲಿ ಫ್ರೀಸ್ ಮಾಡ್ಕೊಂಡು ತಿಂದರೂ ಕೂಡ ಚೆನ್ನಾಗಿರುತ್ತೆ. ಸೊ ಸಿಂಪಲಾಗಿ ಮಾಡ್ಕೋಬೋದು. ನೋಡಿ ಯಾವ ಥರ ಬಂದಿದೆ ಅಂತ. ಸೊ ಫ್ರೂಟ್ಸ್ ಯಾವ ಥರ ಮಾಡಿದ್ರು ಅಂತ ನೋಡಿದ್ರಲ್ವಾ, ಈಸಿಯಾಗಿ ಕ್ವಿಕ್ಕಾಗಿ ಬೇಗ ಮಾಡ್ಕೋಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಕೀಪ್ ಸಪೋರ್ಟಿಂಗ್. ಸೊ ನೆಕ್ಸ್ಟ್ ವಿಡಿಯೋ ಸಿಗೋಣ. ನೀವು ಬಾಯ್.